ಉಡುಪಿಯ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ, ಲೊಂಬಾರ್ಡ್ ಮಿಷನ್ ಆಸ್ಪತ್ರೆ, ಕರ್ನಾಟಕ ಯುವಕ ಸಂಘ ಮತ್ತು ಕರಾವಳಿ ಕ್ರಿಶ್ಚಿಯನ್ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿಯ ಸಹಯೋಗದೊಂದಿಗೆ ಕ್ರಿಸ್ಮಸ್ ಕ್ರಿಸ್ತೋತ್ಸವ 2024 ಎಂಬ ವಿಶಿಷ್ಟ ಕಾರ್ಯಕ್ರಮ ಆಯೋಜಿಸಲು ಮತ್ತು ಹಬ್ಬದ ಸಂತೋಷವನ್ನು ಇಮ್ಮಡಿಗೊಳಿಸಲು ಉಡುಪಿ ಜಿಲ್ಲೆ ಸಿದ್ಧವಾಗಿದೆ ಎಂದು ಕಾರ್ಯಕ್ರಮ ಆಯೋಜನಾ ಸಮಿತಿಯ ಸಂಚಾಲಕ ಡಾ ಸುಶೀಲ್ ಜತ್ತನ್ನ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಉಡುಪಿ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಡಿಸೆಂಬರ್ 14ರಂದು ಶನಿವಾರ ಉಡುಪಿ ಕ್ರಿಶ್ಚಿಯನ್ ಪಿಯು ಕಾಲೇಜಿನ ಮೈದಾನದಲ್ಲಿ ನಡೆಯಲಿದೆ. ಕ್ರಿಸ್ತೋತ್ಸವ ಕಾರ್ಯಕ್ರಮವು ನೆರೆದ ಸಭಿಕರಿಗೆ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಹಬ್ಬದ ಊಟವನ್ನು ಉಣಬಡಿಸಲಿದೆ ಎಂದರು. ಉಡುಪಿ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಫಾದರ್ ಡೆನಿಸ್ ಡೆಸಾ ಮಾತನಾಡಿ, ಇಟಾಲಿಯನ್ ಮತ್ತು ಲ್ಯಾಟಿನ್ ಭಾಷೆಯಿಂದ ಉದಯಿಸಿದ ಕಂಟಾಟ ಎಂಬ ಪದವು ಕೋರಸ್ ಅಥವಾ ಸಂಗೀತದೊಂದಿಗೆ ಕವಿತೆ ಅಥವಾ ಕಥೆಗೆ ಸಂಗೀತ ಸಂಯೋಜನೆ ಮಾಡುವುದು ಎಂದರ್ಥ. ಕ್ರಿಸ್ಮಸ್ ಕಂಟಾಟವು ಯೇಸುಕ್ರಿಸ್ತರ ಜನನದ ಕಥೆಯನ್ನ ಹೇಳುತ್ತದೆ. ಈ ಚಾರಿತ್ರಿಕ ಘಟನೆಯನ್ನ ನೃತ್ಯ ರೂಪಕದ ಮೂಲಕ ಸಾದರಪಡಿಸುವುದೇ ಕ್ರಿಸ್ಮಸ್ ಕ್ರಿಸ್ತೋತ್ಸವ ಅಥವಾ ಕ್ರಿಸ್ಮಸ್ ಕಂಟಾಟ ಎಂದರು. ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಉಡುಪಿ ಉಪಾಧ್ಯಕ್ಷರಾದ ಪ್ರಶಾಂತ್ ಜತ್ತನ್ನ, ಉಡುಪಿ ಶೋಕಮಾತಾ ಚರ್ಚ್ನ ಪ್ರಧಾನ ಧರ್ಮಗುರು ಫಾದರ್ ಚಾರ್ಲ್ಸ್ ವಿನೇಜಸ್, ಬ್ರಹ್ಮಾವರ ಸೈಂಟ್ ಮೇರಿ ಸಿರಿಯನ್ನ ಕ್ಯಾಥೆಡ್ರಲ್ ಇದರ ವಿಕಾರ್ ಜನರಲ್ ಎಂಸಿ ಮಥಾಯಿ, ಸಿಎಸ್ಐ ಉಡುಪಿ ಪ್ರಾಂತ ಸಭಾ ಪಾಲಕ ರೆವರೆಂಟ್ ಐವನ್ ಡಿಸೋನ್ಸ್, ಫಾದರ್ ಲಿಯೋ ಡಿಸೋಸಾ, ಪಾಸ್ಟರ್ ಕೆವಿ ಪೌಲ್, ಎಮನೇಜರ್ ಕ್ರಿಸ್ಟೋಫರ್ ಕರ್ಕಡ, ಮಂಜು ಗಿಡಿ ಹಾಗೂ ಇತರರು ಉಪಸ್ಥಿತರಿದ್ದರು. ನಮಸ್ತೆ, ನನ್ನ ಹೆಸರು ಪ್ರಶಾಂತ್ ಜತ್ತನ್ನ. ನಾನು ಕ್ರಿಸ್ಮಸ್ ಕ್ರಿಸ್ತೋತ್ಸವ ಇದರ ಕನ್ವೀನರ್ ಆಗಿದ್ದೇನೆ. ಈ ಒಂದು ಕಾರ್ಯಕ್ರಮ 14ನೇ ತಾರೀಕು ಶನಿವಾರದಂದು ನಮ್ಮ ಉಡುಪಿಯ ಕ್ರಿಶ್ಚಿಯನ್ PU ಕಾಲೇಜಿನಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮ ಸುಮಾರು 6 ಗಂಟೆಗೆ, ಸಂಜೆ 6 ಗಂಟೆಗೆ ಪ್ರಾರಂಭವಾಗ್ತದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 7 ಸ್ಕೂಲಿನ ಮಕ್ಕಳು ಬಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮತ್ತು ಬೇರೆ ಬೇರೆ ಕ್ರಿಸ್ಮಸ್ಗೆ ಸಂಬಂಧಪಟ್ಟ ಹಾಗೆ ಸಾಂಗ್ಸ್ಗಳನ್ನು ಹಾಡ್ತಾರೆ. ಅದರ ಜೊತೆಗೆ ಇದರ ಮೇಯ್ನ್ ಹೈಲೈಟ್ ಏನಂತ ಹೇಳಿದರೆ, ಇಡೀ ನಮ್ಮ ಕರಾವಳಿ ಭಾಗದಲ್ಲಿ ಇಷ್ಟರ ತನಕ ನಡೆದಂಥ ಒಂದು ಇವೆಂಟ್. ಅದೇನಂತ ಹೇಳಿದರೆ, ಕೊರಿಯನ್ ಟೀಮಿನಿಂದ ಒಂದು ನೃತ್ಯ ರೂಪಕದಲ್ಲಿರುವಂಥ ಒಂದು ನಾಟಕ. ಅದು ಯೇಸು ಕ್ರಿಸ್ತನ ಜನನವನ್ನು ಸೂಚಿಸುವಂಥ ಒಂದು ಡ್ರಾಮಾ. ಇದು ಇಷ್ಟರ ತನಕ ನಮ್ಮ ಕರಾವಳಿ ಭಾಗದಲ್ಲಿ ಎಲ್ಲೂ ಕೂಡ ಇದು ನಡೆದಿಲ್ಲ. ಸೊ ಹಾಗೆ ಪ್ರಪ್ರಥಮ ಬಾರಿಗೆ ಈ ಒಂದು ಕಾರ್ಯಕ್ರಮ ನಮ್ಮ ಉಡುಪಿಯಲ್ಲಿ ನಡೀತಾ ಇದೆ. ಸೊ ಈ ಕಾರ್ಯಕ್ರಮಕ್ಕೆ ನಾನು ಎಲ್ಲರನ್ನು ಕೂಡ ಆಹ್ವಾನಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಉಡುಪಿಯಲ್ಲಿರುವಂಥ ಎಲ್ಲ ಕ್ರಿಶ್ಚಿಯನ್, ಆಲ್ ಡಿನಾಮಿನೇಷನ್ ಅಂತ ಹೇಳ್ಬೋದು, ಎಲ್ಲರೂ ಕೂಡ ಸೇರಿಬಿಟ್ಟು ಮಾಡ್ತಿದ್ದಾರೆ. ಇದರಲ್ಲಿ ಗೆಸ್ಟಾಗಿ ನಮ್ಮ ಕೆಥೋಲಿಕ್ ಡಯಾಸಿಸ್ನ ಮೋಸ್ಟ್ ರೆವರೆಂಡ್ ಜೆರಾಲ್ಡ್ ಐಸಾಕ್ ಲೋಬೋ ಬಿಷಪ್ ಅವರು ಇರ್ತಾರೆ. ಅದೇ ರೀತಿ CSIನ ಬಿಷಪ್ರಾಗಿರುವಂಥ ರೈಟ್ ರೆವರೆಂಡ್ ಹೇಮಚಂದ್ರ ಕುಮಾರ್ ಅವರು ಇರ್ತಾರೆ. ತದನಂತರ ನಮ್ಮ ಮಿಷನ್ ಆಸ್ಪತ್ರೆಯ ಒಂದು ಡೈರೆಕ್ಟರ್ ಆಗಿರುವಂಥ ಸುಶೀಲ್ ಜತನ್ ಇರ್ತಾರೆ. ಮತ್ತು ಅದೇ ರೀತಿ ನಮ್ಮ ಕೊರಿಯನ್ ಟೀಮಿನ ಹೆಡ್ಗಳು ಕೆಲವು ಜನ ಇರ್ತಾರೆ ಒಂದು ನಮ್ಮ ಗೆಸ್ಟ್, ನಮ್ಮ ಸ್ಟೇಜ್ ಪ್ರೋಗ್ರಾಮ್ನಲ್ಲಿ. ಈ ಆರ್ಗನೈಸಿಂಗ್ ಕಮಿಟಿಯಲ್ಲಿರುವಂಥದ್ದು ಎಲ್ಲ ಡಿನಾಮಿನೇಷನ್ನ ಫಾದರ್ನವರು, ಪಾಸ್ಟರ್ಸ್ನವರು ಇದ್ದಾರೆ. ಅದರ ಜೊತೆಗೆ ನಮಗೆ ಇರುವಂಥದ್ದು UCF ಅಂದರೆ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್. ಅದರಲ್ಲಿ ಎಲ್ಲ ಚರ್ಚಸ್ ಬರ್ತದೆ, ಅವರು ಇರ್ತಾರೆ. ಅದೇ ರೀತಿ ಮಿಷನ್ ಆಸ್ಪತ್ರೆ ಇದರದ್ದು ಒಂದು ಆರ್ಗನೈಸರ್ ಆಗಿದ್ದಾರೆ, ಕಮಿಟಿಯಲ್ಲಿದ್ದಾರೆ. ಅದೇ ರೀತಿ ನಮ್ಮದು KCCI ಕರಾವಳಿ ಕ್ರಿಶ್ಚಿಯನ್ ಚಾಂಬರ್ಸ್ ಆಫ್ ಇಂಡಸ್ಟ್ರಿ, ಇವರು ಕೂಡ ನಮಗೆ ಇದರಲ್ಲಿ ಸಹಭಾಗಿತ್ವವನ್ನು ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಕರ್ನಾಟಕ ಯೂತ್ ಅಸೋಸಿಯೇಷನ್ ಅವರು ಕೂಡ ಇದರ ಜೊತೆ ಇದ್ದಾರೆ. ಇಲ್ಲ, ಎಂಟ್ರಿ ಫ್ರೀ ಆಗಿದೆ ಇದು. ಯಾಕಂದರೆ ಇಷ್ಟು ದೊಡ್ಡ ಈವೆಂಟ್ ಫ್ರೀಯಾಗಿ ಎಲ್ಲೂ ಸಿಗಲ್ಲ. ದಿಸ್ ಇಸ್ ಟೋಟಲಿ ಫ್ರೀ. ಎಲ್ಲರಿಗೂ ಕೂಡ ನಾವು ಇದನ್ನು ಇನ್ವೈಟ್ ಮಾಡ್ತಿದ್ದೇವೆ. ಅಂದಾಜು ಒಂದು 3,000 ಜನಕ್ಕಿಂತ ಮೇಲೆ ಬರ್ಬೋದು ಅಂತೇಳಿ ನಮ್ಮ ಎಕ್ಸ್ಪೆಕ್ಟೇಷನ್. ಮಿನಿಮಮ್ ಸಂಜೆ 6 ಗಂಟೆಗೆ. ಪ್ರಶಾಂತ್ ಅವರು ಹೇಳಿದ್ದಾರೆ, ಇದು ಈ ಉಡುಪಿ ಜಿಲ್ಲೆಯಲ್ಲಿ ಈ ಕ್ರಿಸ್ತೋತ್ಸವ ನಡೆಯುವುದು ಪ್ರಥಮ ಬಾರಿ ಮಾತ್ರ ಅಲ್ಲ, ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇದ್ದ ಎಲ್ಲ ಚರ್ಚ್ಗಳು, ಎಲ್ಲ ಡಿನಾಮಿನೇಷನ್ಸ್, ವೇರಿಯಸ್ ಚರ್ಚಸ್ನವರು ಒಟ್ಟಾಗಿ ಬಂದಿದ್ದಾರೆ. ಇದರೊಟ್ಟಿಗೆ ಎಲ್ಲ ಚರ್ಚಸ್ನವರೊಟ್ಟಿಗೆ ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆ ಹಾಗೂ ಕರ್ನಾಟಕ ಯೂತ್
ಅಸೋಸಿಯೇಷನ್ ಹಾಗೂ ಕ್ಯಾನರಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇವರೆಲ್ಲ ಸಹಭಾಗಿಗಳಾಗಿ ಈ ಕ್ರಿಸ್ತೋತ್ಸವವನ್ನು ನಾವು ಆಚರಿಸಲಿದ್ದೇವೆ. ಇದು ನಾಳೆ ಶನಿವಾರ ದಿನಾಂಕ 14 ಡಿಸೆಂಬರ್ 6 ಗಂಟೆಗೆ ನಾವು ನಮ್ಮ ಕ್ರಿಶ್ಚಿಯನ್ PU ಕಾಲೇಜ್ ಮೈದಾನದಲ್ಲಿ ಅದನ್ನು ನಾವು ಏರ್ಪಡಿಸಿದ್ದೇವೆ. 6 ಗಂಟೆಗೆ ಶಾರ್ಪ್ ಆಗಿ ನಾವು ಈ ಕ್ರಿಸ್ತೋತ್ಸವವನ್ನು ನಾವು ಅದನ್ನು ಏರ್ಪಡಿಸಿದ್ದೇವೆ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಇಟ್ ಈಸ್ ಅಬೌಟ್ ಪೀಸ್, ಇಟ್ ಈಸ್ ಅಬೌಟ್ ಯೂನಿಟಿ, ಇಟ್ ಈಸ್ ಅಬೌಟ್ ಹಾರ್ಮನಿ. ಕ್ರಿಸ್ಮಸ್ ಇರುವುದೇ ಅದಕ್ಕೋಸ್ಕರ. ಅದರಿಂದ ನಾವು ಎಲ್ಲರೂ ಕೈ ಜೋಡಿಸಿ ಈ ಸರ್ತಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನಾವು ಇದನ್ನು ಏರ್ಪಡಿಸಿದ್ದೇವೆ. ಪ್ರೋಗ್ರಾಮ್ ವಿಷಯ ಈಗ ಫಾದರ್ ಡೆನಿಸ್ ಡೆಸಾ ಅವರು ಹೇಳ್ತಾರೆ. ಮುಖ್ಯವಾಗಿ ಅದು 2 ಭಾಗದಲ್ಲಿದೆ. ಮುಂದಿನ ಭಾಗದಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ನಮ್ಮ ಎಲ್ಲ ಚರ್ಚ್ ಮತ್ತೆ ಶಾಲೆಗಳು, ಕ್ರಿಶ್ಚಿಯನ್ ಚರ್ಚಸ್ ಅಂಡ್ ಶಾಲೆಗಳು ಹಾಗೂ ಮಿಷನ್ ಆಸ್ಪತ್ರೆಗಳು ಒಟ್ಟಾಗಿ ಅವರು ಒಂದು ಸಣ್ಣ ಕಲ್ಚರಲ್ ಪ್ರೋಗ್ರಾಮ್ ಎಂಟರ್ಟೈನ್ಮೆಂಟ್ ಕ್ರಿಸ್ಮಸ್ ವಿಷಯ ಬಗ್ಗೆ ಒಂದು ಮೊದಲ ಬಾರಿ ಅದನ್ನು ನಡೆಸಲಿದ್ದಾರೆ. ಅದ ನಂತರ ನಮ್ಮ ಕ್ರಿಸ್ತೋತ್ಸವ ಅಥವಾ ಅದು ಕಂಟಾಟ ಅಂತ ಹೇಳ್ತಾರೆ. ಫಾದರ್ ಡೆನಿಸ್ ಡಿಸೋಸ ಅದಕ್ಕೆ ವಿವರಿಸಿ ಹೇಳ್ತಾರೆ. ಅದು ಅವರು ಕೊರಿಯನ್ ತಂಡ, ಅದು ಕೊರಿಯೋಗ್ರಫಿ ಮತ್ತೆ ಕೊರಿಯನ್ ಜನರು ಕೂಡ ಇದ್ದಾರೆ. ಕೊರಿಯನ್ ತಂಡದಿಂದ ಅವರು ಅದನ್ನು ನಡೆಸಲಿದ್ದಾರೆ. ಸೊ ಈಗ ಆ ಪ್ರೋಗ್ರಾಮ್ ವಿಷಯದಲ್ಲಿ ಅದನ್ನು ವಿವರಿಸಿ ಹೇಳಲು ನಾನು ಫಾದರ್ ಡೆನಿಸ್ ಡೆಸಾವನ್ನು ಕೇಳ್ಕೊಳ್ತೇನೆ. ಆದ್ರೆ ಒಂದು ನಾವು ಹೇಳೋದು ಏನಂತ ಹೇಳಿದ್ರೆ, ಇದು ಒಳ್ಳೆ ಉದ್ದೇಶ. ಎಲ್ಲಾ ಚರ್ಚ್ಗಳು ಇಷ್ಟು ಒಟ್ಟಾಗಿ ಸಹಭಾಗಿಗಳಾಗಿ ಉಡುಪಿ ಜನರಿಗೋಸ್ಕರ ಈ ಕ್ರಿಸ್ಮಸ್ ಹಬ್ಬದ ವಿಷಯದಲ್ಲಿ ದಿನಾಚರಿಸುವುದು ಅದು ಫಸ್ಟ್ ಟೈಮ್ ಇದು ಉಡುಪಿಗೆ. ಸೊ ಫಾದರ್ ಅಲ್ಲಿಂದನೇ ಮುಂದುವರಿಸಿಕೊಂಡು ಹೋಗ್ತೇನೆ. ಕ್ರಿಸ್ಮಸ್ ಪ್ರತಿ ವರ್ಷ ಬರುತ್ತೆ, ಅದರಲ್ಲಿ ವಿಶೇಷ ಅಲ್ಲ. ಈ ವರ್ಷ ವಿಶೇಷವಿದೆ. ಡಾಕ್ಟರ್ ಸುಶೀಲ್ ಚತನ್ ಹೇಳಿದರು, ಈ ಕ್ರಿಸ್ಮಸ್ ಹಬ್ಬ ಎಂದರೆ ಶಾಂತಿ ಸಾಮರಸ್ಯದ ಹಬ್ಬ. ಈ ಸಂದೇಶವನ್ನು ವಿವಿಧ ರೀತಿಯಲ್ಲಿ ನಾವು ನೀಡಬಹುದು. ಅದರ ಒಂದು ಕಂಟಾಟ ಅಥವಾ ಕ್ರಿಸ್ತೋತ್ಸವ ಅಂತ ಒಂದು ಕೊರಿಯನ್ ತಂಡವಿದೆ. 60 ಮಂದಿ ಕಲಾವಿದರು ಬೆಂಗಳೂರಿನಿಂದ ಇಷ್ಟರಲ್ಲೇ ಬಂದಿದ್ದಾರೆ. ಇವರು ಜೊತೆ ಸೇರಿ ಯೇಸು ಕ್ರಿಸ್ತರ ಜನನದ ಆ ಘಟನೆಯನ್ನ, ಅವರ ಜನನ ಮತ್ತು ಅವರು ಮಾಡಿದ ಕೆಲಸ ಕಾರ್ಯಗಳನ್ನ ಈ ಒಂದು ನೃತ್ಯ ರೂಪ ಅಂತ ಹೇಳ್ಬೋದು, ಮ್ಯೂಸಿಕಲ್ ಪ್ಲೇ. ಕಂಟಾಟ ಎಂಬ ಶಬ್ದ ಲ್ಯಾಟಿನ್ ಅಥವಾ ಇಟಾಲಿಯನ್ ಭಾಷೆಯಿಂದ ಕಂತಾತೆ ಅಂದರೆ ಹಾಡುವುದು. ಸೊ ಇದು ಸಾಧಾರಣ ಸೌಂಡ್ ಆ್ಯಂಡ್ ಲೈಟ್ ಕಾರ್ಯಕ್ರಮ ಇದ್ದ ಹಾಗೇನೆ ತುಂಬಾ ದೊಡ್ಡ ಮಟ್ಟದ ಸ್ಟೇಜ್ ಹಾಕಿದ್ದೇವೆ ನಾವು ಇಷ್ಟರಲ್ಲೇ. ಅದರ ಹೈಟ್ ವಿಡ್ತ್ ನೋಡುವಾಗ ನಮಗೂ ಗಾಬರಿ ಆಯಿತು ಸ್ವಲ್ಪ. ಅಂದರೆ ಅಷ್ಟು ಕಲಾವಿದರಿದ್ದಾರೆ ಮತ್ತು ಅವರು ಅಷ್ಟು ಪ್ರೊಫೆಷನಲ್ ಆಗಿದ್ದಾರೆ. ಇಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಮೊದಲ ಬಾರಿ ಆಗುತ್ತಾದರೂ ಕೂಡ ಬೇರೆ ಹಲವಾರು ಕಡೆಯಲ್ಲಿ ಅವರು ಕಾರ್ಯಕ್ರಮ ನೀಡಿದ್ದಾರೆ. ಅವರು 2014ರಲ್ಲಿ ಆರಂಭವಾದ ಕಂಟಾಟವನ್ನು ಇಷ್ಟ ತನಕ 30 ಲಕ್ಷಕ್ಕೂ ಹೆಚ್ಚು ಜನರು ವೀಕ್ಷಿಸಿದ್ದಾರೆ. 1700 ಸ್ಥಳಗಳಲ್ಲಿ ಪ್ರದರ್ಶನ ನೀಡಿದೆ ಈ ತಂಡ. ಭಾರತದಾದ್ಯಂತ 6 ಲಕ್ಷ ಕಿಲೋಮೀಟರ್ ದೂರವನ್ನು ಕ್ರಮಿಸಿದೆ. ಕೊರಿಯಾ, USA ಮತ್ತು ಇತರ ದೇಶಗಳಲ್ಲಿ ಪ್ರದರ್ಶನಗಳ ಮೂಲಕ ಅಂತಾರಾಷ್ಟ್ರೀಯ ಮೆಚ್ಚುಗೆಯನ್ನು ಕೂಡ ಗಳಿಸಿದ್ದಾರೆ. ಕಾರ್ಯಕ್ರಮ 6 ಗಂಟೆಗೆ ಆರಂಭವಾಗುತ್ತೆ. 1 ಗಂಟೆ ನಮ್ಮ ನರ್ಸಿಂಗ್ ಕಾಲೇಜ್, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಪರಿಸರದ ಬಗ್ಗೆ, ಶಾಂತಿಯ ಬಗ್ಗೆ, ಸಾಮರಸ್ಯದ ಬಗ್ಗೆ, ಹೆಚ್ಚಾಗಿ ನೃತ್ಯಗಳು ಮತ್ತು ಕೆಲವು ಕ್ಯಾರಲ್ಸ್ಗಳು. ದ ಸೆಕೆಂಡ್ ಪಾರ್ಟ್ ಶಾರ್ಟ್ ಫಾರ್ಮಲ್ ಇನಾಗ್ರಲ್ ಪ್ರೋಗ್ರಾಮ್, ಒಂದು ಉದ್ಘಾಟನಾ ಕಾರ್ಯಕ್ರಮ ಇದೆ. ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದ ಬಿಷಪ್ ಮೋಸ್ಟ್ ರೆವರೆಂಡ್ ಡಾಕ್ಟರ್ ಜೆರಾರ್ಡ್ ಐಸಕ್ ಬರ್ತಾರೆ. ನಮ್ಮ CSI ಸದರ್ನ್ ಡಯಾಸಿಸ್ನ ರೈಟ್ ರೆವರೆಂಡ್ ಹೇಮಚಂದ್ರ ಕುಮಾರ್ ಬರ್ತಾರೆ. ರೆವರೆಂಡ್ ಸೈಮನ್ ಏಬ್ರಾಮ್ ಬರ್ತಾರೆ. ರೆವರೆಂಡ್ ಹಾರ್ವಿನ್ ವಿಜಯ್ ಅವರು ಇರ್ತಾರೆ. ಇವರು ಒಂದು ಸಾಧಾರಣ 1/2 ಗಂಟೆಯ ಉದ್ಘಾಟನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶ ಪೀಸ್ ಅಂಡ್ ಹಾರ್ಮನಿ. ನಾವು ವಿ ಮಸ್ಟ್ ಪ್ರಾಕ್ಟೀಸ್ ವಾಟ್ ವಿ ಪ್ರೀಚ್. ಅದಕ್ಕಾಗಿ ನಾವು ಎಷ್ಟು ಮಂದಿ ಬಂದಿದ್ದೇವೆ, ಎಷ್ಟು ಮಂದಿ ಯಾಕೆ ಬಂದಿದ್ದಾರೆ ಅಂತ ಗಾಬರಿ ಆಗ್ಬೋದು. ಅಂದರೆ ಯುನೈಟೆಡ್ ಕ್ರಿಶ್ಚಿಯನ್ ಫೋರಮ್ ಅಂದರೆ ಅದು ಎಲ್ಲ ಡಿನಾಮಿನೇಷನ್ ಚರ್ಚ್ ಜೊತೆಗೂಡಿ ನಾವು ಈ ಉತ್ಸವವನ್ನು ಆಚರಣೆ ಮಾಡಿದ್ದೇವೆ. ಈ ಸಂದೇಶವನ್ನ ನೃತ್ಯ ರೂಪದ ಮೂಲಕ, ಶಾಂತಿ ಸಾಮರಸ್ಯದ ಸಂದೇಶವನ್ನು ನೃತ್ಯ ರೂಪದ ಮೂಲಕ ನಾವು ತೋರ್ಪಡಿಸ್ತೇವೆ. ಕ್ರಿಸ್ಮಸ್ ಇಸ್ ಅ ಯೂನಿವರ್ಸಲ್ ಫೆಸ್ಟಿವಲ್, ಸಾರ್ವತ್ರಿಕ ಹಬ್ಬ. ಧಾರ್ಮಿಕವಾಗಿ ನಮಗೆ ಇದು ಹಬ್ಬ ಆದರೂ ಕೂಡ ಕಮರ್ಷಿಯಲಿ ಎಲ್ಲರಿಗೂ ಹಬ್ಬ.
ಇಸ್ ಎ ಫೆಸ್ಟಿವಲ್ ಆಫ್ ಲೈಫ್, ಲೈಟ್ ಅಂಡ್ ಲವ್. ಮೂರು ವಿಷಯ: ಜೀವ, ಆಧ್ಯಾತ್ಮಿಕ ಜೀವ ನೀಡುವ ಯೇಸು ಕ್ರಿಸ್ತರು ದೇವರು ಮನುಜರಾದ ಹಬ್ಬ. ಲೈಫ್ ಅಂದರೆ ಲವ್ ಅಂದರೆ ಪ್ರೀತಿ. ಒಂದು ಕ್ರಿಸ್ಮಸ್ ಕಾರ್ಡ್ನಲ್ಲಿ ನಾನು ಓದಿದ ಶಬ್ದಗಳಿದು: ಲವ್ ಕೇಮ್ ಡೌನ್ ಫ್ರಮ್ ಹೆವೆನ್ 2000 years ago and brought to the world the greatest happiness the world would ever know. ಮತ್ತು ಲೈಟ್, ಎಲ್ಲ ಕೂಡ ನಾವು ದೀಪಗಳನ್ನು ಕಾಣ್ತಾ ಇದ್ದೇವೆ. ಇದು ಬಾಹ್ಯ ಆಚರಣೆ ಮಾತ್ರವಾಗಿರದೆ ಆಂತರಿಕ ಆಚರಣೆ ಕೂಡ ಆಗಿದೆ. ಇದು ಕ್ರಿಸ್ಮಸ್ ಕ್ರಿಸ್ತೋತ್ಸವ 2024. ಸುಮಾರು 5,000 ಜನರು ಆಗಮಿಸುವ ನಿರೀಕ್ಷೆ ಇದೆ ನಮಗೆ. ಮತ್ತು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ನಮಗೆ ಈ ಕಾರ್ಯಕ್ರಮದ ಮೂಲಕ ಜನರಿಗೆ, ನಮ್ಮ ಪರಿಸರದ ಜನರಿಗೆ ಶಾಂತಿ ಸಾಮರಸ್ಯದ ಸಂದೇಶವನ್ನು ಹರಡಲು ತಾವು ಸಹಕರಿಸಬೇಕಂತ ನಮ್ಮೆಲ್ಲರ ಪರವಾಗಿ ತಮ್ಮನ್ನ ವಿನಂತಿಸ್ತಾ ಇದ್ದೇನೆ. ಟುಮಾರೋ, ನಾಳೆ 14 ತಾರೀಕು ಶನಿವಾರ, ಕ್ರಿಶ್ಚಿಯನ್ PU ಕಾಲೇಜ್